ಸಂಗೀತ ಕರೆನ ಅಂತ ಮೈದ್ನ ಸಿಗ್ಬೇಕಂದ್ರೆ ನೀನು ಭಾಳ ಅಂದ್ರೆ ಭಾಳ ಅದೃಷ್ಟ ಮಾಡಿದಿ. ಏನು ಮಾತೆತ್ತಿದ್ರ ಎಲ್ಲಾನು ಸಣ್ಣ ಮಗ್ಗ ಮಾಡ್ತೀರಿ, ಸಣ್ಣ ಮಗ್ಗ ಮಾಡ್ತೀರಿ, ಸಣ್ಣ ಮಗ ಅಂತೀರಿ ಅಂತಂದು ಎಷ್ಟು ನಮ್ಮ ರಮೇಶನ ಮ್ಯಾಗ ವಿಷ ಕಾರ್ತಿದ್ದಿ. ಈಗ ಒಳ್ಳೆ ಅನ್ಸಿದ್ನ ನಿನಗೆ ಮೈದ್ನ? ನಿನ್ನಂಗಿರ್ಬೇಕು ನೋಡ್ಲಿ ಸಂಗೀತ. ಅಲ್ಲ, ಏನಾರು ಚಂದಾಗ ನಿನ್ನ ಪರವಾಗಿ ಮಾತಾಡಿ ನಿನಗೆ ಕೊಡೋದು ತಗೊಳೋದು, ನಿನ್ನ ಮಗಳು ಹಿಡಿದು ನಿನ್ನ ಮಗನ ಹಿಡಿದು ಮಾತಾಡಿದ್ರ ನನ್ನ ಸಣ್ಣ ಮಗ ಒಳ್ಳೆವ, ಇಲ್ಲಾಂದ್ರೆ ನನ್ನ ಮಗ ಕೆಟ್ಟವಲ್ಲ. ಎಷ್ಟು ದಿವಸ ಕಾರ್ದೇವ ನೀನಿಬ್ಬರಿಗೂ ಗಂಡ ಹೆಂಡತಿಗೆ. ನೋಡು, ಈ ಸಮಯದಾಗ ಯಾರ್ಯಾರು ಬರಲಿಲ್ಲ, ನೋಡ್ಕೊ ಒಂದಿಟ್ಟು. ಅತ್ತಿಯರ ಇವತ್ತು ಚಲೋ ಐತ್ರಿ, ನಂದು ಮೂಡು ಸುಮ್ಮನೆ ಇದ್ಬಿಡ್ರಿ. ಈಗ ರಮೇಶನ ಮಗಳು ಇರ್ಬೇಕ ಜಾದಾಗ ನನ್ನ ಮಗಳು ಇರ್ಬೇಕಿತ್ರಿ, ಹೌದ್ರಿ? ಹಂಗೇನ್ರ ಆಗಿತ್ತಂದಿದ್ರೆ ನನ್ನ ಮಗಳು ರಾಣಿಗತೆನೇ ಇರ್ತಿದ್ಲು. ಅದಕ್ಕೆ ಇದಕ್ಕೇನಾರ ಪಾಪ ಪ್ರಜ್ಞೆ ಕಾಡಿ ಏನಾರ ಮಾಡಕತ್ತಾನ ಏನ್ರಿ? ಏನವ ಆ ಸಂಗೀತ ಕರೆನ ನಿನ್ನ ಬುದ್ಧಿ ಎಂದು ನೆಟ್ಟಗಾಗದಲ್ಲ. ಅದು ನಾಯಿ ಬಾಲಕ್ಕೆ ಎಂಥ ಊದುಗಳು ಹಾಕಿ ಸೀದಾ ಮಾಡಿದ್ರು ಸೀದಾ ಆಗಲ್ಲ ಅಂತಾರಲ್ಲ, ನಿನ್ನ ಬುದ್ಧಿನೂ ಅಷ್ಟೇ ನೋಡಿ, ಎಂದೂ ಸೀದಾ ಆಗದಿಲ್ಲಲ್ಲ. ಅವ ಅತ್ತಿಗೆ ಯಾಕೆ ಪಾಪ ಪ್ರಜ್ಞೆ ಕಾಡುತ್ತೆ? ಎದಕ್ಕೆ ಕಾಡ್ಬೇಕತ್ತಗ ಅಂತೀನಿ ನಾನು. ನಿನ್ನ ಮಗಳದು ಹಣೆ ಬರನ ಅವ ಬರ್ದಾನ. ಏನು ಮಾತಾಡ್ತೀವಿ ನೀನು? ಅಪ್ಪ ಹೋಗ್ಲಿ ಬಿಡ್ರಿ, ಅವ್ರ ಅತ್ತಿಗೆಮ್ಮರ ಬುದ್ಧಿ ಏನಂತ ನಿಮಗೂ ಗೊತ್ತೈತಿ, ಯಾಕೆ ಇದು ಮಾಡ್ಕೋತೀರಿ? ನೋಡ್ರಿ ಅತ್ತಿಗೆಮ್ಮ, ಮೊದ್ಲಿಂದನೂ ನಿಹಾರಿಕನ್ನ ನಾನು ಮತ್ತು ಗೀತಾನ ಚಂದಾಗ ಸಾಕಿವಿ. ನನಗೆ ಗೊತ್ತಿರಂಗ ನಾವು ಆಕಿನ ಮಗಳು ಅಂತ ಅನ್ಕೊಂಡ್ಬಿಟ್ಟಿದ್ವಿ ಇಬ್ರು. ನೀವೇನು ಅನ್ಕೊಂಡಿರೋ ಗೊತ್ತಿಲ್ಲ. ಹಂಗಾಗಿ ಈಗೂ ನನಗಾಕಿ ನನ್ನ ಮಗಳನ್ನ ಭಾವನೆ ಒಳಗೆ ನಾನು ಇಷ್ಟೆಲ್ಲ ಮಾಡಕತ್ತೀನಿ. ನನಗೆ ಯಾವ ಪಾಪ ಪ್ರಜ್ಞೆನೂ ಇಲ್ಲ. ನನ್ನ ಮಗಳು ಅವ ಇಬ್ರು ಪ್ರೀತಿ ಮಾಡ್ಯಾರ, ಅವರಿಬ್ರು ಪ್ರೀತಿನ ಗೆಲ್ಲಿಸ್ಬೇಕಾಗಿರೋದು ತಂದೆಯಾಗಿ ನನ್ನ ಕರ್ತವ್ಯ. ನನ್ನ ಮೊದಲು ಫ್ಯಾಮ್ಲಿಗೆ ಒಳಗೆ ಯಾರು ಅಂತ ಬಂದ್ರೆ ನನ್ನ ಮಗಳು, ನನ್ನ ಮಗ, ನನ್ನ ಹೆಂಡತಿ, ನಮ್ಮವ್ವ ನಮ್ಮಪ್ಪನ ಫಸ್ಟ್ ನನಗೆ, ಆಮೇಲೆ ಎಲ್ಲರೂ. ಆದ್ರೂ ನನ್ನ ಕಣ್ಣಾರೆ ಬೆಳೆದು ನನ್ನ ಕಣ್ಣು ಮುಂದನ ಬೆಳೆದಿರೋ ಮಗಳು ನನ್ನ ನಿಹಾರಿಕ, ಆಕಿ ಜೀವನ ಹಾಳಾಗ ನಂಗೆ ನೋಡೋಕ್ಕಾಗಲ್ಲ ಅನ್ನೋದು ಒಂದೇ ಕಾರಣಕ್ಕನ ನಾನು ಈ ನಿರ್ಧಾರ ತಗೊಂಡಿನಿ. ನೀವು ಮತ್ತು ನಿಮ್ಮ ಮಗಳು ನೀವು ನೋಡ್ಕೋತೀನಿ ಅಂತ ಹೇಳ್ರಿ, ಮತ್ತು ನನ್ನ ಪಾಡಿ ನಾ ಹೋಗ್ತೀನಿ. ಕರೆಕ್ಟ್ ಹೇಳಿದ್ ನೋಡ್ಲ, ಕರೆಕ್ಟ್ ಹೇಳಿದಿ. ನಾಯಿ ಅಲ್ಲದು, ನಾಯಿ ನಾಲ್ಗೆ ಅಲ್ಲದು, ನಾಯಿದು ಎಕ್ಕಡದು, ಹಳೆ ಎಕ್ಕಡ. ಹೋಗ್ಲಿ ಬಿಡ್ಬೇವ, ಹೋಗ್ಲಿ ಬಿಡು. ಹಬ್ಬದ ದಿನ ಯಾಕೆ ಇದು ಮಾಡ್ತಿದ್ದಿ? ಮತ್ತು ಸಂತೋಷನ ಮಕ್ಕೊಂಡಾನ, ಒಂದಿಟ್ಟು ಸಂತೋಷನ ಕರೀವ, ಒಂದಿಟ್ಟು ಮಾತಾಡೋಣ, ಆಮೇಲೆ ಮಕ್ಕೋಲ್ಲಕ್ಕ. ಮೈತೈತಲ್ಲಿ ಇನ್ನೇನು ಮಕ್ಕಳದು ಮನ್ಯಾಗ. ಹ್ಞೂ ಚಿಕ್ಕಪ್ಪ, ಕರ್ಕೊಂಬರ್ತೀನಿ ರೀ. ಮತ್ತು ಹೆಂಗೂ ಈಗ ಒಂದಿಷ್ಟು ದಿನ ನಾನು ಇಲ್ಲೇ ಇರ್ತೀನಿ. ಇದು ಆರಾಮೈತಾ ಎಲ್ಲ, ಮತ್ತು ಅಕ್ಕಿಗೂ ಹೊಂದ್ಕೊಳಕ್ಕೆ ಸರಿ ಹೋಗುತ್ತಾ ಇಲ್ಲ. ಅದಕ್ಕೊಂದಿಷ್ಟು ದಿನ ಇಲ್ಲೇ ಇದ್ದು ಅಡುಗೆ ಪಡಿಗೆ ಕಲಿಸೋದು ಅದನ್ನು ಮಾಡ್ತೀನಿ. ಮತ್ತು ಅತ್ತಿಯರು ಇರ್ತಾರೆ, ಅಡುಗೆ ಪಡಿಗೆ ಅತ್ತಿಯರು ಮಾಡ್ತಾರೆ. ಒಂದಿಟ್ಟು ಅದು ಇದು ಕೆಲಸನ ನೀವು ಮಾಡ್ಕೊಂಬಿಡ್ರಿ. ನಾನು ಇಲ್ಲೇ ನಿಹಾರಿಕನ ಜೊತೆಗೆ ಸಂತೋಷ್ ಜೊತೆಗೆ ಇರ್ತೀನಿ. ಮತ್ತು ಅವರಿಬ್ಬರು ಮತ್ತೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ನಾ ಮತ್ತು ಅಡುಗೆ ಪಡಿಗೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಒಂದಿಷ್ಟು ದಿನ. ಏನು ಇಲ್ಲೇ ಇರ್ತೀಯ? ಯಾಕ? ನೀನೇನು ಹೊಸ್ದಾಗಿ ಮದುವೆ ಅದರ ಮದ್ದು ಇರ್ತೀನಿ ಅಂತೀಯಲ್ಲ, ನಾಚಿಕೆಗಲ್ಲ ನಿನಗೆ? ಏನು ಅವ ಇರನ್ನ, ಏನು ನಿನ್ನ ಮಗಳು ಇರ ಅಂದ್ಲ ಅಂದ್ರೆ ನೀ ಯಾರೋ ಒಬ್ಬರು ಇರವ, ನೀನು ನಮಗೆ ಅಡುಗೆ ಮಾಡಕ್ಕಾರ ಯಾರು ಇಲ್ಲ ಅಂದ್ರನ ಅವ್ರವ್ರ ಬಾಳೆ ಅವ್ರವ್ರ ಹತ್ತೆ ಹತ್ತಾರ. ನೀ ಇದ್ರೂ ಹತ್ತಾರ, ನೀ ಇಲ್ಲಂದ್ರೂ ಹತ್ತಾರ. ಬಾಯಿ ಮುಚ್ಕೊಂಡು ನಡಿ. ನಾಳೆ ಆಕೆ ಒಂದಿನ ಕೆಲ್ಸಕ್ಕೆ ಹೋಗ್ಕಳ, ನಾಳೆ ಒಂದಿನ ನೀನು ಅವ್ವ ಇಬ್ರು ಇರ್ರಿ. ಏನು ಆಮೇಲೆ ಬರುವಂತ್ರಿ ಅಂತ. ನಾನು ಇಲ್ಲೇ ಇರ್ತೀನಿ. 3 ಮಂದಿ ನಾಳೆ ಸಂಜೆ ಮುಂದೆ ಎಟ್ಟತ್ತಿದ್ರು ಇಲ್ಲಿಂದ ಹೋಗ್ಬೇಕು. ಹೌದವ ಸಂಗೀತ, ನೀನೇನು ಅವ್ರವ್ರ ಬಾಳೆ ಅವ್ರವ್ರು ಮಾಡ್ಕೋತಾರ. ಅದ್ರಾಗ ಈಗ ಅವ್ರು ದುಡ್ಕೊಂಡು ಅವ್ರು ಮಾಡ್ಕೋಬೇಕು. ನೀನು ಒಬ್ಬಕ್ಕೆ ಅವ್ರಿಗೆ ವಜ್ಜ ಅಂತಂದು ಯಾವತ್ತೂ ಅನಿಸ್ಬಾರ್ದು. ಕರೆದ್ರೆ ಬರಬೇಕು ಒಂದಿನ. ಈಗ ಅದೀವಲ್ಲ ಸಾಕು, ಇಷ್ಟು ಪ್ರೀತಿ ನೋಡ್ತಿಯಲ್ಲ. ಮತ್ತು ಇನ್ನೊಂದಿಷ್ಟು ದಿನ, ಇನ್ನೊಂದು ತಿಂಗಳ 2 ತಿಂಗಳು ಬಿಟ್ಟು ಬಂದು ಇನ್ನೊಂದು 2-3 ದಿನ ಇದ್ದು ಮಗಳು ಅಳಿಯೊಂದು ಪ್ರೀತಿ ನೋಡಿ ಹೋಗುವಂತೆ ಅಂತ ಹಂಗೆ ಜೇಂಡ ಹೊರ್ಕೊಂಡು ಕುಂದಿರ್ತೀನಿ ಅನ್ನೋದು ಸರಿ ಅಲ್ಲ. ಏನು ಆತು ಬಿಡ್ರಿ ಅತ್ತಿಯಾರ. ಒಟ್ಟು ಎಲ್ಲರೂ ಹೆಂಗದಿರಿ ಅಂದ್ರೆ, ನಿಮಗೆ ಟೈಮ್ ಸಿಕ್ತು ಅಂದ್ರೆ ನನಗೆ ಅಷ್ಟ್ರು ಕುತ್ಕೊಂಡು ಬುದ್ಧಿ ಹೇಳಕ್ಕೆ ಕಾಯ್ತೀರಿ. ಏನು ಮಾಡ್ಬೇಕು? ನನ್ನ ಹಣೆ ಬರೋ ಸರಿ ಇಲ್ಲ, ಹೋಲ್ ಬಿಡ್ರಿ. ನಿನ್ನ ಹಣೆ ಬರೋ ಸರಿನ ಐತಲ್ಲೇ. ನಿನ್ನ ಹಣೆ ಬರೋ ಸರಿ ಇದ್ದದಕ್ಕನ ನೀ ಹೇಳ್ದಂಗೆ ನಿನ್ನ ತಾಲಕ್ಕೆ ತಕ್ಕಂಗೆ ಕುಣಿಯ ಗಂಡ. ನೀನು ಏನೋ ಮಾಡಿದ್ರು ಎಲ್ಲಾನು ಹೊಟ್ಟಿಗೆ ಹಾಕ್ಕೊಂಡು ಹೋಲ್ ಬಿಡು ನನ್ನ ಸೊಸಿ ಅಲ್ಲ ಅಂತಂದು ಅನುಸರಿಸ್ಕೊಂಡು ಹೋಗೋ ನನ್ನಂತ ಅತ್ತಿ ಮಾವಂತರು ಬಿಡು, ಮುಚ್ಚಿದ ಬಾಯಿ ಮುಗದಲ್ಲು ಏನು ಬುರ ಅನ್ನಲ್ಲಿ ಮಾವ. ಇನ್ನು ಮೈದ್ನಂತರು ಬಿಡು, ಸ್ವಂತ ಮಗನ ಹಂಗೆ ನಿನ್ನ ತಾಯಿನ ಹಂಗ ಹಿಡ್ಕೊಂಡಂಗೆ ಹಿಡ್ಕೊಂಡು ನಿನ್ನ ಜೋಪಾನ ಮಾಡಕತ್ತಾನ. ನಿನ್ನ ಆಟ ಅಲ್ದ ನಿನ್ನ ಮಕ್ಕಳನ್ನ, ನಿನ್ನ ಗಂಡನ್ನ, ನಿನ್ನ ಮಂತಾನೂ ತುಗ್ಸಾಕತ್ತಾನ. ನಿನ್ನ ಹಣೆ ಬರೋ ಚಲೋ ಇರೋದಕ್ಕನ ಇಂಥಾದಿ ಕುಟುಂಬ ನಿನ್ನ ಸಿಕ್ಕೈತಿ. ಇಲ್ಲ ಅಂದಿದ್ರ ಎಷ್ಟ ಮಂದಿಗೆ ನೋಡೋಗು ಹೆಂಗೆಲ್ಲ ಗಂಡಂದ್ರು ಟಾರ್ಚರ್ ಕೊಡ್ತಾರ. ಹೋಗಿ ಒಂದ್ಸರಿ ಹೋಗಿ ನೋಡು, ಗೊತ್ತಾಕತ್ ನಿನಗೆ. ನಮ್ಮ ಮನ್ಯಾಗ ಅಂಥದ್ದೇನು ನೀ ಕಂಡಿಲ್ಲಲ್ಲ. ಸಂಬಾಯ್ತ ಅತ್ತಿ, ಸಂಬಾಯ್ತ ಮಾವ, ಸಂಬಾಯ್ತ ನೆಗೆಣ್ಣಿ, ಸಂಬಾಯ್ತ ಮೈದ್ನ ಸಿಕ್ಕಿರೋದಕ್ಕೆ ನೀನು ಟಣ ಟಿನಿ ನಿಂದು. ಅಯ್ಯಯ್ಯೋ ತಪ್ಪಾತ್ ಬಿಡ್ರಿ ಅತ್ತೀರ, ತಪ್ಪಾತ. ಹಬ್ಬದ ದಿನ ಏನು ಹಚ್ಚಿರಿ ಅತ್ತಾಗ? ಮೊದ್ಲ ಅಳಿಯಾದ ನೀ ಮನ್ಯಾಗ, ಅವ ಹಂಗೆ ನನಗೆ ಹಂಗೆ ಬೈಯಕ್ಕೆ ಹೋಗ್ಬೇಡ್ರಿ. ಅಳಿಯನ್ ಮುಂದೆ ನನಗೂ ಒಂಥರ ಆಗತ್ತೆ. ಒಂದಿಟ್ಟು ನಂದು ನೋಡ್ಕೊಂಡು ಮಾತಾಡ್ರಿ ಚಂದಾಗ. ಮತ್ತು ನಿನಗೆ ಮರ್ಯಾದೆ ಐತಂದ್ರೆ ನನ್ನ ಬಾಯಿಗೆ
ಹತ್ತ ಪ್ರಯತ್ನ ಮಾಡಬೇಡ. ನೆಟ್ಟಗ ದಾರಿ ಹಿಡಿದು ಮಾತಾಡು. ದಾರಿ ಹಿಡಿದಿದ್ರ ನಾನು ನಿನಗೆ ಚಂದಗನ ಇರ್ತೀನಿ. ಇಲ್ಲಾಂದ್ರೆ ಮತ್ತೆ ನಂದು ನಾಲಿಗೆ ಒಂದಿಟ್ಟು ಊಟ ನೋಡ್ತಂಗಿ. ಮತ್ತೆ ಹೇಳ್ತೀನಿ, ನಿನಗೆ ಐತಿಲ್ಲ ನಿನ್ನ ಅಳಿಯಾದ ನನ್ನ ಮನಸ್ಸಿನಾಗ ಇಟ್ಕೋದನ. ಒಂದಿಟ್ಟು ಮಾತಾಡೋಮ್ದಾಗ ಹಿಡಿದು ಮಾತಾಡು, ನೋವಾಗಂಗಲ್ಲ. ಅಯ್ಯಯ್ಯ, ನಿಮ್ಮ ಖಾಲಿ ಬಿಲ್ಲೇನ್ರಿ ಎತ್ತೀರ? ಸಾಕು ಬಿಡ್ರಿ ಹೋಲಿ. ಏನೋ ಒಂದು ಮಾತು ಅಂದೆ ಬಾಯಿ ತಪ್ಪಿ. ಒಂದು ಮಾತ ನೀನು ಬಾಯಿ ತಪ್ಪಂದು ಅದೇನಂತಾರಲ್ಲ, ಅಮ್ಮಗೆ ಹತ್ತಿ ಅಮ್ಮನ ಗುಡ್ಸ್ಲಿಕ್ಕತ್ತಿ ಇಡೀ ಊರಿಗೆ ಹಚ್ಚಕ್ ನೀನು ಬೆಂಕಿನ. ನೀನು ಕಮ್ಮಿ ನೀರು ಮುಡುಕ್ತಿರ್ಲೇ ನೀನು ಸಂಗೀತಿ. ನಿಂದೆಲ್ಲ ನನಗೆ ಗೊತ್ತಿಲ್ಲ ಅಂತ ಮಾಡಿಯ. ಯಾರ ಮುಂದೆ ಹೇಳಕತ್ತಿ ನೀನು? ನನ್ನ ಮುಂದೆ ನಿನ್ನ ಬಾಲನ ಬಿಚ್ಚಕ್ ಬರ್ಬೇಡ ತಂಗಿ. ಮತ್ ನೋಡ ಯವ್ವ ನಾ ಒಳ್ಳೆ ತಡವಿನ ಯವ್ವ ಈ ಮುದುಕಿನ ಬಂದಂದ್ರೆ ಸಂತೋಷ ನನ್ನ ಮರ್ಯಾದೇನ ದರಿದ್ರದ. ಅತ್ತಿಯರ ಸುಮ್ಮನೆ ಕೂತಿನ್ ಬಿಡ್ರಿ ಹೋಲಿ. ಸುಮ್ ಕುಂದ್ರ ಬಂದ್ ನೋಡು. ಇಳಿದ್ ಬಂದ್ ನಿನ್ನ ಅಳಿಯ ಮನಿ ತೊಳೆಯ. ಓಹ್ ಮಾವರ, ಯಾವಾಗ ಬಂದ್ರಿ? ಈಗ ಬಂದಿವಿ ಬಾರಪ್ಪ. ಹೆಂಗದಾರಪ್ಪ ನಿಮ್ಮ ತಾಯಾರು? ಆರಾಮದಾರ? ಏನಂದ್ರಪ್ಪ ಡಾಕ್ಟ್ರು ಸಂತೋಷ? ಏನಿಲ್ಲರಿ, ಈಗ ಸದ್ಯಕ್ಕಂಕ್ರು ಆರಾಮದಾರ್ರಿ. ನಾರ್ಮಲ್ ವಾರ್ಡಿಗೆ ಶಿಫ್ಟ್ ಮಾಡ್ಯಾರ್ರಿ ಈಗ ಐ ಸಿ ಯುನಾಗಿಂದ. ಏನಂದ್ರು ಏನು ನಾನೇನು ಕೇಳಿಲ್ರಿ. ಒಂದು ಸ್ವಲ್ಪ ಅಲ್ಲಿ ಬೇಜಾರಾಗಂಥ ಘಟನೆಗಳು ನಡೆದ್ವು, ಹಂಗಾಗಿ ಸುಮ್ಮನೆ ಬಂದೆ. ಬಹುಶಃ ನಾಳೆ ಇವತ್ತರ ಕರ್ಕೊಂಡು ಹೋಗ್ತಾರೇನ್ರಿ ಮನೆಗೆ ಕಾಣ್ತೈತಿ. ಆರಾಮದಾರ. ಅದು ಯಾರೋ ಇನ್ನೊಬ್ಬರು ಸ್ಪೆಷಲಿಸ್ಟ್ ಡಾಕ್ಟ್ರ್ ಬರ್ತಾರ ಅಂತ ಹೇಳಕತ್ತಿದ್ರು, ಅವ್ರಿಗೋಸ್ಕರ ಇವ್ರು ಕಾಯಕತ್ತಿದ್ದೆ ರೀ ಅಷ್ಟೆ. ಇರಲಿ ಬಿಡು, ಮನೆ ಅಂದ್ಮ್ಯಾಗ ಹಂಗೆ ಇರ್ತಾವು, ಅದಕ್ಕೆಲ್ಲ ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಪ್ಪ. ಅಂದಂಗೆ ಈಗ ಮತ್ತು ನಿನ್ನ ಹೆಂಡತಿಗೆ ನಾವು ಒಂದು ಕೆಲಸ ನೋಡಿವಿ. ನಾಳೆ ಮುಂಜಾನಿಂದನೇ ಐತಿ. ಈಗ ನಾಳೆ ಶುಕ್ರವಾರ ಆದ್ರೂ ಆಕಿ ಜಾಯ್ನ್ ಆಗಬೇಕು. ಶುಕ್ರವಾರ ಶನಿವಾರ ಐತಾರ ರಜೆ ಇರತೈತಿ. ಅವತ್ತೊಂದು ದಿನ ನೀವು ಮತ್ತೇನರ ಮನೆಗೆ ಬೇಕಾಗಿತ್ತು ಅದು ಇದು ತೊಗೊಂಬರ್ರಿ. ನಾನು ಈಗ ಅಲ್ಲಿ ಮ್ಯಾನೇಜರ್ ಆಗಿ ನನ್ನ ದೋಸ್ತನ ಅದನ್ನ, ಅಂದ್ರೆ ನನ್ನ ದೋಸ್ತ ಅಂದ್ರೆ ರಮೇಶನ ದೋಸ್ತ ಅದನ. ನನಗೂ ಪರಿಚಯ ಅದನ್ ಬಿಡ ಆತ, ಆದ್ರೆ ಅಷ್ಟು ರಮೇಶ್ನಷ್ಟು ಪರಿಚಯ ಇಲ್ಲ ರಮೇಶಿಗಿರಷ್ಟು. ಅಲ್ಲೋಗಿ ನೀವು ಆಕಿನ ಬಿಟ್ಟು ಬಾ. ಈಗ ಮತ್ತು ನಿಮ್ದೇನೋ ಗಾಡಿ ಐತಿ ಅಂತ ಅಂದ್ಲು, ಅಲ್ಲಿಂತೈತಿ ಪೆಪ್ ಐತಿ ಅಂದ್ಲು, ತೊಗೊಂಬಂದ್ಬಿಡ್ತೀರ ನೋಡ್ರಿ. ಅಂದ್ರೆ ಇಬ್ಬರಿಗೂ ಓಡಾಡೋಕೆ ಚಲೋ ಆಗತ್ತೆ, ಅಕ್ಕಿಗೂ ನಿನಗೂ ಕೂಡ. ಮತ್ತು ನೀನೇನೋ ಅದು ವಾಟರ್ ಫಿಲ್ಟ್ರದ್ದು ಅದೇನೇನೋ ಮಾಡ್ತೀನಿ ಏಜೆನ್ಸಿ ಅಂತಂದ್ಲು ನನ್ನ ಮಗಳು. ಅದಪ್ಪ ನಾನು ಅದನ್ನ ಹೇಳ್ತೀನಿ ನೋಡು. ಈಗ ಆಕಿ ಕೆಲಸ ಅಂತೂ ಚಲೋ ಐತಿ, 8,000 ಕೊಡ್ತಾರ. ನನ್ನ ದೋಸ್ತ ಅದಾನಲ್ಲಿ ಈಗ ಮ್ಯಾನೇಜರ್ ಆಗಿ. ಹ್ಞೂ ರೀ ಮಾವರ, ಆಕಿ ಹೋಗ್ಲಿ ಸ್ವಲ್ಪ, ನಂದು ಎಲ್ಲ ಮ್ಯಾನೇಜ್ ಆಗೋವರೆಗೂ ಸ್ವಲ್ಪ ದಿನ ಮಾಡ್ರಿ ಆಕಿ. ನಾನಂತೂ ಈಗ ಅಲ್ಲಿ ವಾಪಸ್ ಹೋಗಲ್ರಿ ಮಾವರ, ಬೇಸರ ಮಾಡ್ಕೋಬೇಡ್ರಿ. ಅಲ್ಲೇ ಇರಲ್ರಿ ಅದು ಪೆಪ್ಪು ಅಲ್ಲೇ ಇರಲಿ. ನಂದು ಶೈನ್ ಐತ್ರಿ, ಶೈನ್ ಗಾಡಿನೂ ಅಲ್ಲೇ ಇರಲಿ. ನಂದು ಕೆಂಪು ಕಾರ್ ಐತಿ ಹೊಂಡಾ, ಅದು ಅಲ್ಲೇ ಇರಲ್ರಿ. ನಾನು ಏನು ಹೋಗಿ ಏನು ಕೇಳಂಗಿಲ್ಲ ನಾನು. ಸರಿಯಪ್ಪ, ನಿನ್ನ ಇಷ್ಟ. ಈಗ ಮತ್ತು ಆಕಿಗೆ ಇಲ್ಲಿಂದ ಓಡಾಡಕ್ಕೆ ದೂರ ಆಗುತ್ತೆ ಬ್ಯಾಂಕ್ ದಿನ. ಮತ್ತು ಬಸ್ನಾಗಂದ್ರೆ ಈ ಬಸ್ ವ್ಯವಸ್ಥೆ ಇದ್ದಿದ್ರೆ ಬಿಡು, ಅಡ್ಡಾಡ್ಲಿ ಅಂತಿದ್ದೆ ನಾನು. ಸಿಟಿ ಬಸ್ ಪ್ರತಿ ಬಸ್ ಇದ್ದಿದ್ರು, ಹುಬ್ಳಿ ಆಗಿದ್ರೆ ಸಿಟಿ ಬಸ್ ಇರ್ತಾವೆ, ಅಲ್ಲಿಂದ ಇಲ್ಲಿ ಓಡಾಡ್ಬೋದು. ಮತ್ತು ಇಂಥಲ್ಲೆಲ್ಲ ಸಿಟಿ ಬಸ್ಸು ಸಿಗೋದಿಲ್ಲ. ನೋಡೋಣ, ನನಗೂ ಗೊತ್ತಿಲ್ಲ. ಮುಂದೆ ಮೇನ್ ರೋಡ್ ಐತಲ್ಲ, ಮೇನ್ ರೋಡಿಗೆ ಹೋದ್ರೆ ಅಲ್ಲಿಂದ ಮತ್ತು ಎಲ್ಲಾರ ಐತನ. ನಾನು ಒಂದು ಮಾತು, ಏನವ ಕುಕ್ಕರ್ ಬರ್ತಾ ಏನ್ರಿ ಇಟ್ಟಿಯೇನ? ಹ್ಞೂ ರೀ ಚಿಕ್ಕಪ್ಪ, ಇವ್ರು ಉಂಡಿಲ್ಲಲ್ರಿ, ಅದಕ್ಕೆ ಮೊಸರನ್ನ ಮಾಡಂದ್ರು. ಒಂದಿಷ್ಟು ಜಾಸ್ತಿ ನೀರು ಹಾಕಿ ಅನ್ಕಿಟ್ಟು ಬಂದೇನ್ರಿ. ಚಿಕ್ಕಪ್ಪ ಮೊಸರು ಇಲ್ರಿ, ತರ್ತೀರನ್ರಿ ಒಂದಿಷ್ಟು? ಹೌದಲ್ಲ, ಅಯ್ಯೋ ಮೊಸರು ಪೊಸರಿಗೇನು ದೂರ ಆಗುತ್ತೆ. ಒಂದು ಗಾಡಿ ನಿಮಗೆ ಬೇಕು. ಒಂದು ಪಟ್ಟಣ ಹಾಲಿಗಾಗಲಿ ಮೊಸರಿಗಾಗಲಿ ಇಲ್ಲಿಂದ ಮೇನ್ ರೋಡಿಗೆ ಹೋಗ್ಬೇಕು ಅಂದ್ರೆ ಏನಿಲ್ಲ ಅಂದರೂ 20 ನಿಮಿಷ ಬೇಕು ನಡ್ಕೊಂಡು ಹೋದ್ರೆ. ಅಲ್ಲ, ನಾನೇನಂತೀನಿ ಸಂತೋಷ, ಈಗ ಮಗ್ಲ ಒಂದು ಸಟ್ರಸ್ಗತಿಗೆ ಐತಲ್ಲ ಹಿಂದೆ ಬೆನ್ಗತ್ತಿ ಮಗ್ಲ ಬೆನ್ವಾಡಿಗೆ, ಅದಕ್ಕೆ ಇದ ಮನೆಯಿಂದನೇ ಬಾಗ್ಲೈತಂತ ಹಿಂದ್ಲ ಮನ್ಯಾಗ. ಅಲ್ಲಿ ಆ ಕ್ವಾಣ ಐತಲ್ಲ ಇನ್ನೊಂದು, ನಾನು ಮನೆ ಬಂದಾಗ ನಾ ಮಕ್ಕೊಂಡಿದ್ದು ನೋಡು, ಆ ಕ್ವಾಣ್ಯಾಗ ಒಂದು ಅಂಗಡಿಗತೆ ಮಾಡಿಕೊಂಡು ನೀ ಯಾಕೆ ಕಿರಾಣಿ ಅಂಗಡಿ ನಡೆಸ್ಬಾರ್ದಂತೀನಿ ಸ್ವಲ್ಪ ದಿನದ ಮಟ್ಟಿಗೆ. ಮತ್ತು ಈಗ ಫಿಲ್ಟರ್ದು ಆರ್ಡ್ರ್ ಇದ್ದಾಗ ನೀನು ಹೋಗ್ತೀಯ, ಅವು ಬೇಕಾದ್ರೆ ಬಂದ್ ಮಾಡ್ಕೊಂಡು ಹೋಗ್ಬೋದು. ಮತ್ತೊಂದು ನಿನಗೆ ಫುಲ್ ಟೈಮ್ ಕೆಲಸ ಅಂತ ಆಗುತ್ತಲ್ಲ. ಮತ್ತು ನೋಡು ವ್ಯವಸ್ಥೆ ನೀನು ಹೆಂಗಂತಿ ಹಂಗೆ. ನನಗೆ ಹುಬ್ಳ್ಯಾಗ ಹೋಲ್ಸೇಲ್ ಅಂಗಡಿ ಭಾಳ ಅಂದ್ರೆ ಭಾಳ ಪರಿಚಯ ಅದಾವೆ ಕಿರಾಣಿದೆಲ್ಲ. ನಾನು ಬೇಕಾದ್ರೆ ನಿನಗೆ ಅದ್ರ ವ್ಯವಸ್ಥೆ ಮಾಡ್ತೀನಿ. ನೀನೇನಂತೀವೋ ನಿಹಾರಿಕ, ಇಷ್ಟ ಇದ್ರೆ ಮಾಡ್ರಿ, ಮತ್ತೆ ನಾ ಬ್ಯಾಡ ಅನ್ನೋದಿಲ್ಲ. ಮನೆಗೆ ಕಿರಾಣಿನೂ ಆಗುತ್ತೆ, ಅಂಗಡಿನೂ ಆಗುತ್ತೆ. ಮನ್ಯಾಗನ ನೀನು ರಜೆ ಇದ್ದಾಗ ನೀನು ಅಂಗಡಿಯಾಗ ಕುಂತು ವ್ಯಾಪಾರ ಮಾಡ್ಬೋದು, ಅವನು ಮಾಡ್ಬೋದು. ಇದು ಚಲೋ ಐತೆ ನೋಡು. ಮತ್ತು ಏನಂತಿದಿ? ಅಯ್ಯ ಹೌದಲ್ಲ ರಮೇಶ, ಕರೇನಲ್ಲ ಬಾಳೆ ಏನಾರ ಹೆಂಗೆ ಮಾಡ್ಬೇಕು ಅಂತಂದು ನಿನ್ನನ್ನು ಬಂದು ಕೇಳ್ಬೇಕು ನೋಡಿ ಐಡಿಯಾನ. ಏನೇನು ಐಡಿಯಾ ಕೊಡ್ತಿಲ್ಲ ತಮ್ಮ ನೀವು, ಭಾರಿ ಬಿಡ್ಲಾ ನಿನ್ ತಲಿ. ಹಿಡಿದಿದ್ದಿ ಮನಿನ ಭಾರಿ ಹಿಡ್ದಿದ್ದಿ. ಹೌದು, ನನಗೂ ಒಂದಿಟ್ಟು ಎಲೆ ಅಡಿಕೆ ಬೇಕಾಗಿತ್ತಂತ ನಾನು ಬಜಾರ್ವರೆಗೂ ಹೋಗಿನಿ ನಡ್ಕೊಂಡು. ದೂರ ಇದ್ದು ಬಿಡಿ, ಎಲ್ಲದಕ್ಕೂ ಅನುಕೂಲ ಇಲ್ಲಿ ಅಂತ ಅನ್ಕಂಡೆ ನಾನು. ಅವೇನ ಪಾಟು ಜಗ್ಗದವು, ಇದು ಹೆಂಗಾಗವತ್ತೇನು ಸಣ್ಣ ಊರನ. ಆದ್ರೆ ಈ ಏರಿಯಾದಾಗೆಲ್ಲ ಸುತ್ತಮುತ್ತ ನೋಡಿಲ್ಲ ನಾನು, ಒಣಗ ನೋಡಿಲ್ಲ ಬಿಡು ಇಲ್ಲೂ.
ಹೌದು ನೋಡಪ್ಪ ತಮ್ಮ, ಒಂದು ಓಣ್ಯಾಗ ಮಾಡ್ಕೊಂಬಿಡು. ಒಂದು ತತ್ತಿ ಬೇಕಂದ್ರೂ ಹೋಗ್ಬೇಕು, ಒಂದು ಕಡ್ಡಿಪಟ್ನ ಬೇಕಂದ್ರೂ ಹೋಗ್ಬೇಕು, ಇಲ್ಲಿ ದೂರ ಮತ್ತು ಹತ್ರ ಆಗುತ್ತಾ ತಮ್ಮ? ನೋಡಪ್ಪ ಸಂತೋಷ, ನಿನಗೆ ಹೆಂಗೆ ಅನ್ಸುತ್ತೆ? ಹಾಂ, ಕಿರಾಣಿ ಅಂಗಡಿ ರೀ. ನಂಗೆ ಅಂಗಡಿ ಪಂಗಡಿ ಮಾಡಿ ಅಷ್ಟು ಗೊತ್ತಿಲ್ಲ. ನೀ ಅದ್ರ ತಲೆ ಕಿಸ್ಕೊಬಿಡ್ರಿ. ನಾನು ಅದೇನಲ್ರಿ ಸಂತೋಷ್ ಅವರೇ. ಹೌದಪ್ಪ ಸಂತೋಷ, ಭಾಳ ಒಳ್ಳೇದದು. ನೋಡಿ ಇಲ್ಲಿ ಹೇಳ್ತೀನಿ ಕೇಳು. ಈಗ ಅಂಕರು ಮತ್ತು ಮುಂದೆ ಪೆಟ್ರೋಲು ಅದ್ರದ್ದು ಇದ್ರದ್ದು ತೊಂದರೆ ಆಗುತ್ತಾ ಅಂತ ಹೇಳ್ತಾರೆ. ಅವಾಗಂತರೂ ಮತ್ತು ಯಾರೂ ಗಾಡಿ ಹಾಕ್ಕೊಂಡು ಹೋಗಿ ದೂರ ತೊಗೊಂಬರೋದಿಲ್ಲ. ಹತ್ತಿರ ಇದ್ದಿದ್ದ ಅಂಗಡಿಗೇನೆ ಎಲ್ಲರೂ ಬರ್ತಾರೆ. ಈಗ ಎಷ್ಟು ಮಾಲ್ ತುಂಬಿಸ್ಕೊಂಡು ಇಟ್ಕೋತಿದ್ದಿ ಅಷ್ಟು ಭಾಳ ಚಲೋ. ನಾನು ಏನಂತೀನಿ, ಬಡ ಒಂದು ಕಿರಾಣಿ ಅಂಗಡಿ ಮಾಡೇ ಬಿಡು. ಅವ್ರು ಹೇಳ್ತಾರೆ ಹೋಲ್ಸೇಲ್ ಅಂಗಡಿಯವ್ರು ಹೆಂಗೆ ಮಾರಬೇಕು. ನಿನಗೆ ಇರೋದು 1 ತಿಂಗಳು ನಿನಗೆ ಕಷ್ಟ ಆಗ್ಬೋದಪ್ಪ. ಆಮೇಲೆ ಬೇಕಾದ್ರೆ ಈಗ ಕೆಲಸಕ್ಕೆ ನೀವು ಅಂಗಡಿ ಚಲೋ ನಡೆಯಕತ್ತೀವಿ, ತಿಂಗಳ ನೀನು ಒಂದು ದಿನಕ್ಕೆ ಒಂದು 5,000 6,000 ಆಗಕತ್ತೀವಿ. ಒಂದು 1,000 ನಿನಗೆ ದಿನಕ್ಕೆ ಉಳಿತು ಅಂದ್ರೆ ಹೇಳ್ತೀನಿ ಕೇಳು, ನಿನ್ನ ಹೆಂಡ್ತಿನೂ ಕೆಲ್ಸಕ್ಕೆ ಹೋಗೋದು ಬೇಡ, ಮಸ್ತ್ ಮನೆಗಿರ್ಬಳ್ಳಾಕ ನೋಡಪ್ಪ. ಪೂರ್ಣ ಕೈಯಾಗ ನಿನಗೆ ಒಂದು ಕೆಲಸ ಸಿಕ್ಕಂಗೆ. ಏನಂತಿದಿ?